ಹಲೋ ಫ್ರೆಂಡ್ಸ್, AR ಸ್ಪೈಸಿ ಹೆವನ್ಗೆ ಸ್ವಾಗತ. ನಾವಿವತ್ತು ಕ್ಯಾಪ್ಸಿಕಮ್ ಚಿಕನ್ ಸುಕ್ಕ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾಗುವಂತಹ ರೆಸಿಪಿ ಹಾಗೂ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾವು ಗ್ಯಾಸ್ ಸ್ಟವ್ನ ಹಚ್ಚಿದ್ವಿ. ಇವಾಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಪ್ಯಾನ್ಗೆ ಇವಾಗ ನಾವು ಆಯಿಲ್ ಹಾಕ್ತಾ ಇದ್ದೀವಿ. ನೋಡಿ 50 ml ಆಯಿಲ್ ಹಾಕಿದ್ದೀವಿ. ನಾವು ಸನ್ಫ್ಲವರ್ ಆಯಿಲ್ ನಾವು ಯೂಸ್ ಮಾಡಿದ್ದೀವಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ರಿಫೈಂಡ್ ಆಯಿಲ್. ಓಕೆ, ಮತ್ತು ಆಯಿಲ್ ಒಳ್ಳೆ ಬಿಸಿ ಆದ ನಂತರ ನಾವು ಎಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಒನ್ ಬೈ ಒನ್ ಹಾಕಬೇಕು. ನೋಡಿ ಇವಾಗ ಆನಿಯನ್ ಹಾಕ್ತಾ ಇದ್ದೀವಿ. ನೋಡಿ ಒಳ್ಳೆ ಹೀಟ್ ಆಗಿದೆ. ಹೀಟ್ ಆದಮೇಲೆ ನಾವು ಇವಾಗ ಆನಿಯನ್ ಹಾಕ್ತಾ ಇದ್ದೀವಿ. ಸ್ವಲ್ಪ ಬ್ರೌನಿಶ್ ಆದ ನಂತರ ಸ್ವಲ್ಪ ನಮಗೆ ಬೇಕಾಗುವಂಥ ಯಾವುದು ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಸೋಂಪು, ಬಡೆ ಸೋಂಪು. ಚಕ್ಕೆ ಒಂದು 3, ಲವಂಗ ಒಂದು 5, ಒಂದು ಏಲಕ್ಕಿ ಒಂದು 4, ಸ್ವಲ್ಪ ಸೋಂಪು ಅಷ್ಟೇ ಹಾಕಿಬಿಟ್ಟು ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 50 ಗ್ರಾಮ್ಸ್. ಆನಂತರ ಟೊಮೆಟೊ ಹಾಕ್ತಾ ಇದ್ದೀವಿ ನಾವು 300 ಗ್ರಾಮ್ಸ್. ಓಕೆ, ಗ್ರಾಮ್ಸ್ ಟೊಮೆಟೊ ಹಾಕಿದ್ದೀವಿ. ಈಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ. ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಅಷ್ಟೇ, ಜಾಸ್ತಿ ಏನಲ್ಲ. ಕಾಶ್ಮೀರಿ ಚಿಲ್ಲಿ ಪೌಡರ್ ನಾವು ಯೂಸ್ ಮಾಡ್ತಿದ್ದೀವಿ. ನೀವು ಯಾವ್ದು ಬೇಕಾದ್ರೆ ಹಾಕ್ಕೊಬೋದು ಚಿಲ್ಲಿ ಪೌಡ್ರು. ನಾವು ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಈಗ ಧನಿಯಾ ಹಾಕಿದ್ದೀವಿ. ಧನಿಯಾ ಒಂದು 2 ಸ್ಪೂನ್ ಅಷ್ಟೇ ಧನಿಯಾ ಪೌಡರ್. ಈಗ ಕಾಳುಮೆಣಸು ಹಾಕಿರೋದು ನಾವು, ಕಾಳುಮೆಣಸಿನ ಪುಡಿ 1 ಸ್ಪೂನ್. ಇವಾಗ ಗರಂ ಮಸಾಲ ಹಾಕ್ಕೊಂಡಿದ್ದೀವಿ. ಗರಂ ಮಸಾಲ ಒಂದು ಸ್ಪೂನ್, ಟೇಬಲ್ ಸ್ಪೂನ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡಿ ಕಲರ್ ಕೂಡ ಒಂದು ಬ್ರೌನಿಶ್ ಆಗಿ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಕಲರ್ ನೋಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ ಹೀಗೆ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಬಾಯ್ಲ್ ಆಗಲಿ ಅದು. ಆನಂತರ ನೋಡಿ ಇದೇ ರೀತಿ ವಿಡಿಯೋನ ನೋಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಇವಾಗ ನಾವು 1 kg ಚಿಕನ್, ಬೋನ್ಲೆಸ್ ಚಿಕನ್ ನಾವು ತೊಗೊಂಡಿದ್ದೀವಿ. ಚಿಕ್ಕ ಸ್ಮಾಲ್ ಪೀಸಸ್ ಮಾಡ್ಕೊಂಡಿದ್ದೀವಿ. ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೀವು ಇದೇ ರೀತಿ ಕ್ಲೀನ್ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸೇಮ್ ಇದನ್ನು ಬಾಯ್ಲ್ ಆಗ್ಲಿಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಇದೇ ರೀತಿ ಬಾಯ್ಲ್ ಆಗಲಿ. ಆನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದು ತುಂಬ ಡ್ರೈ ಆಗಬಾರ್ದಲ್ವ, ಅದಕ್ಕೋಸ್ಕರ ನಾವು ಹಾಕ್ಕೊಂಡಿದ್ದೀವಿ. ಆಮೇಲೆ ಅದೇ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಗೇನ್ ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ. ಅದೇ ರೀತಿ ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಮಾಡಿಕೊಂಡು ಆದಷ್ಟು ಸ್ವಲ್ಪ ಅದು ನೀರು ಡ್ರೈ ಆಗೋ ತನಕ ಸ್ವಲ್ಪ ಹಾಗೇ ಅದನ್ನು ಬೇಯಿಸಿ. ಅದಾದ ನಂತರ ಒಂದು ಕ್ಯಾಪ್ಸಿಕಮ್ ಚಾಪ್ ಮಾಡಿ ಇಟ್ಕೊಬೇಕು. ಇದೇ ಮೈನ್ ಸ್ಪೆಷಲ್ ರೆಸಿಪಿ ಇದು. ಈ ಕ್ಯಾಪ್ಸಿಕಮ್ ಇವಾಗ ಹಾಕಬೇಕು. ಕ್ಯಾಪ್ಸಿಕಮ್ ಮತ್ತು 1 ಕಟ್ಟು ಕೊತ್ತಂಬರಿ ಸೊಪ್ಪು ಇದಿವಾಗ ಹಾಕ್ಕೊಂಡು ಇದೇ ರೀತಿ ಅಗೇನ್ ಕ್ಲೋಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಅದು ಕೂಡ ಬಾಯ್ಲ್ ಆಗಲಿ.
ನೋಡಿ ಇವಾಗ ಕಂಪ್ಲೀಟ್ಲಿ ಡ್ರೈ ಥರ ಕಾಣ್ತಾ ಉಂಟು. ಸೇಮ್ ನೋಡಿ ಇವಾಗ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ನೋಡೋಣ. ವಾವ್, ಸೋ ಯಮ್ಮಿ ಆಗಿದೆ. ನೋಡ್ಬೋದು ನಿಮಗೆ. ನೀವು ಕೂಡ ಟ್ರೈ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ, ಮರಿದೆ.